ನೋಡ್ತಾ ಇದ್ದೀರಾ ಬಾಸ್ ಟಿವಿ ಸ್ಪೆಷಲ್ ಸ್ಮಾಲ್ ಸ್ಕ್ರೀನ್ ಅಪ್ಡೇಟ್. ನಾನು ಪಲ್ಲವಿ ಹಿಂಗರಾಜ್. ಫೈನಲಿ ನಮ್ಮೆಲ್ಲರ ಪ್ರೀತಿಯ ವೈಷ್ಣವಿ ಗೌಡ ಅವರು ಮತ್ತೆ ಕಿರುತೆರೆಗೆ ವಾಪಸ್ ಆಗಿದ್ದಾರೆ. ಅವರನ್ನ ಇಷ್ಟು ದಿನಗಳ ಕಾಲ ನಾವು ಸನ್ನಿಧಿಯಾಗಿ ನೋಡಿದ್ವಿ, ಸೀತಾ ಆಗಿ ನೋಡಿದ್ವಿ, ದೇವಿಯಾಗಿ ನೋಡಿದ್ವಿ. ಆದ್ರೆ ಅವರಿಗೆ ಅತಿ ಹೆಚ್ಚು ಹೆಸರನ್ನ ತಂದ್ಕೊಟ್ಟಿದ್ದು ಅಂತಂದ್ರೆ ಸನ್ನಿಧಿ ಎನ್ನುವಂತಹ ಕ್ಯಾರೆಕ್ಟರ್ ಅಗ್ನಿಸಾಕ್ಷಿಯ ಮೂಲಕ. ಇದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇತ್ತು. ಸಾಕಷ್ಟು ಸಂಚಿಕೆಗಳನ್ನು ಕೂಡ ಈ ಒಂದು ಸೀರಿಯಲ್ ಪೂರೈಸಿತು ಅಂತಾನೆ ಹೇಳ್ಬೋದು. ಅಂದ್ರೆ ವೈಷ್ಣವಿ ಅವರು ಎಲ್ಲಿ ಹೋದ್ರು ಕೂಡ ಅವ್ರನ್ನ ವೈಷ್ಣವಿ ಅಂತ ಕರೀತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಚಿಕ್ಕ ಮಕ್ಕಳು ಇಂದ ಹಿಡಿದು ದೊಡ್ಡವರವರೆಗೂ ಕೂಡ ಅವ್ರನ್ನ ಸನ್ನಿಧಿ ಸನ್ನಿಧಿ ಅಂತಾನೆ ಕರೀತಾ ಇದ್ರು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಆ ಒಂದು ಕ್ಯಾರೆಕ್ಟರ್ನ, ಅವರ ಒಂದು ಪಾತ್ರವನ್ನ ಜನರು ಇಷ್ಟಪಟ್ಟಿದ್ರು. ಸೊ ಈಗ ಇದೇ ಸನ್ನಿಧಿ ಅಂದ್ರೆ ವೈಷ್ಣವಿ ಅವರು ಪಾರ್ವತಿ ಅನ್ನುವಂತಹ ಪಾತ್ರದ ಮೂಲಕ ಉದಯ ಟಿವಿನಲ್ಲಿ ಪಾರ್ವತಿ ಅನ್ನುವಂತಹ ಸೀರಿಯಲ್ ಪ್ರಸಾರವಾಗುತ್ತೆ. ಸನ್ ನೆಟ್ವರ್ಕ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ಅಲ್ಲಿ ಅಂದ್ರೆ ಫ್ರೆಂಡ್ಶಿಪ್ ನ ಓರಿಯೆಂಟೆಡ್ ಸ್ಟೋರಿ ಇದಾಗಿರುತ್ತೆ. ಪಾರ್ವತಿ ಅನ್ನುವಂತಹ ಯುವತಿಗೆ ಮದುವೆ ಆಗಿರುತ್ತೆ, ಒಳ್ಳೆ ರಿಚ್ ಇರ್ತಾಳೆ. ಬಟ್ ಅವಳಿಗೆ ಜೀವನದಲ್ಲಿ ಎಲ್ಲಾನು ಕೂಡ ಇರುತ್ತೆ. ಪರ್ಫೆಕ್ಟ್ ಆಗಿರೋ ಗಂಡ ಇರ್ತಾರೆ, ಜೊತೆಗೆ ಒಂದು ಒಳ್ಳೆ ಅರಮನೆ ತರ ಮನೆ ಇರುತ್ತೆ, ಆಳು ಕಾಳು ಎಲ್ಲ ಇರ್ತಾರೆ. ಆದ್ರೆ ಒಂದೇ ಒಂದು ಕೊರತೆ ಕಾಡ್ತಾ ಇರುತ್ತೆ. ಏನದು ಕೊರತೆ ಅಂತಂದ್ರೆ ಅವರ ಒಂದು ಫ್ರೆಂಡ್ ಗಾಯತ್ರಿ ಅನ್ನುವಂಥವ್ರ. ಸೊ ಇಲ್ಲಿ ಗಾಯತ್ರಿ ಆಗಿ ಯಾರು ಬರ್ತಾರೆ, ಜೊತೆಗೆ ಇವರ ಒಂದು ಫ್ರೆಂಡ್ಶಿಪ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಚೈಲ್ಡ್ಹುಡ್ ಇಂದ ಇರುವಂತಹ ಫ್ರೆಂಡ್ಶಿಪ್ ಅಥವಾ ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದೇ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಸದ್ಯಕ್ಕೆ ಈ ಒಂದು ಸೀರಿಯಲ್ಗೆ ಸಂಬಂಧಪಟ್ಟಂತೆ ಫ್ರೆಂಡ್ಶಿಪ್ ಗಾಗಿ ಸನ್ನಿಧಿ ಅಂದ್ರೆ ಪಾರ್ವತಿ ಸೀರಿಯಲ್ ನಲ್ಲಿರುವಂತಹ ನಟಿ ಅಂದ್ರೆ ಪಾರ್ವತಿ ಅವರ ಹುಡುಕಾಟ, ವೈಷ್ಣವಿ ಅವರ ಹುಡುಕಾಟ ಇರುತ್ತೆ. ಅದರೊಂದಿಗೆ ಸೀರಿಯಲ್ ಸಾಗ್ತಾ ಹೋಗುತ್ತೆ. ಈ ಒಂದು ಪ್ರೋಮೋನಲ್ಲಿ ಈ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಸೀತಾರಾಮ ಕಲ್ಯಾಣದಲ್ಲಿ ಝೀನಲ್ಲಿ ಪ್ರಸಾರವಾಗ್ತಾ ಇತ್ತು. ಸೀತೆಯಾಗಿ ಒಂದು ತಾಯಿಯಾಗಿ ಇಡೀ ಮನೆಯ ಜವಾಬ್ದಾರಿಯನ್ನ ತಗೊಂಡು ಸನ್ನಿಧಿ ಅಂದ್ರೆ ವೈಷ್ಣವಿ ಅವರು ಇರ್ತಾರೆ. ಆ ನಂತರದಲ್ಲಿಯೂ ಕೂಡ ದೇವಿ ಅನ್ನುವಂತಹ ಕ್ಯಾರೆಕ್ಟರ್ ಅನ್ನ ಮಾಡಿರ್ತಾರೆ. ಆ ಒಂದು ಕ್ಯಾರೆಕ್ಟರ್ ಮೂಲಕವೂ ಕೂಡ ಸನ್ನಿಧಿ ಅಂತಂದ್ರೆ ವೈಷ್ಣವಿ ಅವರಿಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರುತ್ತೆ, ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಕ್ಕಿರುತ್ತೆ. ಅವರು ಯಾವಾಗ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಜನರ ಮುಂದೆ ಬರ್ತಾರೋ ಆಗಿನಿಂದಲೂ ಕೂಡ ಅವ್ರನ್ನ ಜನರು ಗುರುತಿಸುವಂತಹ ರೀತಿನೇ ಬದಲಾಗ್ತಾ ಹೋಗುತ್ತೆ. ಇದೆಲ್ಲದಕ್ಕೂ ಕಾರಣ ಆ ಒಂದು ಪಾತ್ರ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಅವರಿಗೆ ಮದುವೆ ಆಗುತ್ತೆ. ಮದುವೆ ಆದ ನಂತರದಲ್ಲಿ ಅವರ ಅಭಿಮಾನಿಗಳಿಗೆ ಕಾಡ್ತಾ ಇದ್ದಿದ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವರು ಬೆಂಗಳೂರಲ್ಲಿ ಇರೋದಿಲ್ವಾ, ಅಂದ್ರೆ ಸನ್ನಿಧಿ ಅವರು ಬೆಂಗಳೂರಿನಲ್ಲಿ ಇರೋದಿಲ್ವಾ, ವೈಷ್ಣವಿ ಅವರು ಇನ್ಮೇಲೆ ಸೀರಿಯಲ್ ಮಾಡೋದೇ ಇಲ್ವಾ, ಕಂಬ್ಯಾಕೆ ಆಗೋದಿಲ್ವಾ, ಬರೀ ನಾವು ಅವ್ರನ್ನ ಸೋಷಿಯಲ್ ಮೀಡಿಯಾ ಥ್ರೂ ವಿಡಿಯೋಸ್, ರೀಲ್ಸ್, ಡ್ಯಾನ್ಸ್ ಇದ್ರಲ್ಲೇ ನೋಡ್ಬೇಕಾ, ಮತ್ತೆ ಅವ್ರು ಯಾವಾಗ ಕಂಬ್ಯಾಕ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಅವರ ಪ್ರತಿ ಅಭಿಮಾನಿಗಳಿಗೂ ಕೂಡ ಇತ್ತು ಅಂತ ಹೇಳ್ಬೋದು. ಸೊ ಈಗ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಂದಿದೆ. ಮದುವೆಯಾಗಿ ಅಂದ್ರೆ ತಾಯಿ ಆಗ್ತಿರುವಂತಹ ಒಂದು ಶುಭ ಸುದ್ದಿಯನ್ನ ಕೊಡ್ತಾರೆ ಅಂತ ಎಲ್ಲರೂ ವೇಟ್ ಮಾಡ್ತಾ ಇದ್ರು ಅವರ ಅಭಿಮಾನಿಗಳು. ಬಟ್ ಸನ್ನಿಧಿ ಅಂದ್ರೆ ವೈಷ್ಣವಿ ಅವರು ಸೀರಿಯಲ್ಸ್ ಮೂಲಕ ಮತ್ತೆ ಕಂಬ್ಯಾಕ್ ಆಗ್ತಾ ಇರುವಂತಹ ಒಂದು ಸುದ್ದಿಯನ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇದೆಲ್ಲದರ ಜೊತೆಗೆ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇಷ್ಟು ದಿನಗಳ ಕಾಲ ನಾವು ಅವ್ರನ್ನ ಕಲರ್ಸ್ ಕನ್ನಡದಲ್ಲಿ ನೋಡಿದ್ವಿ, ಜಿ ಕನ್ನಡದಲ್ಲಿ ನೋಡಿದ್ವಿ. ಸೊ ಈಗ ಉದಯ ಅಂದ್ರೆ ಸನ್ ನೆಟ್ವರ್ಕ್ ಅಲ್ಲಿ ಅವ್ರನ್ನ ನೋಡ್ತಾ ಇದೀವಿ. ಸೊ ಈ ಸೀರಿಯಲ್ ನ ಕತೆ ಅಂದ್ರೆ ಗೆಳತಿಯನ್ನ ಹುಡುಕುವಂತಹ ರೀತಿಯಾಗಿರುತ್ತೆ. ಸೊ ಅದೆಲ್ಲವೂ ಕೂಡ ನಾವು ಸೀರಿಯಲ್ ನಲ್ಲೇ ನೋಡ್ಬೇಕು. ಸೊ ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಈ ಹಿಂದೆ ಅಂತಂದ್ರೆ ಈ ವೈಷ್ಣವಿ ಅವರು ಮಾಡಿದಂತಹ ಪಾತ್ರಗಳು ಬಹಳ ಒಂದು ಅಮಾಯಕ ಮುಗ್ಧ ಪಾತ್ರವನ್ನ ಮಾಡ್ತಾ ಇದ್ರು. ಸೊ ಅವ್ರಂದ್ರೆ ವೈಷ್ಣವಿ ಅಂತಂದ್ರೆ ನಮಗೆ ಆ ರೀತಿ ಪಾತ್ರಗಳ ನೆನಪಾಗುತ್ತೆ. ಅಂದ್ರೆ ವಿಲನ್ ಶೇಡ್ ನಲ್ಲೇ ಅವ್ರೆಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಸೊ ಹಾಗಾಗಿ ಅವರ ಅಭಿಮಾನಿಗಳೆಲ್ಲರೂ ಒಂದಷ್ಟು ಜನರ ಆಸೆ ಏನಪ್ಪಾ ಅಂತಂದ್ರೆ ಇವ್ರನ್ನ ವಿಲನ್ ಶೇಡ್ ನಲ್ಲೂ ಕೂಡ ನೋಡ್ಬೇಕು ಅಂತ. ಬಟ್ ಅಂದ್ರೆ ವೈಷ್ಣವಿ ಅವರಿಗೆ ಸೂಟ್ ಆಗುವಂತಹ ಪಾತ್ರ ಒಂದು ಇನ್ನೋಸೆಂಟ್ ಆಗಿರುವಂತಹ ಪಾತ್ರಗಳೇ ಅವರಿಗೆ ಹೆಚ್ಚಾಗಿ ಸೂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅವರು ಈ ರೀತಿಯಾದಂತಹ ಪಾತ್ರಗಳನ್ನ ಮಾಡ್ತಾ ಇರೋದು. ನೋಡಿ, ವೈಷ್ಣವಿ ಅವರು ಮಾಡಿರುವಂತಹ ಸೀರಿಯಲ್ ಲಿಸ್ಟ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಅಂದ್ರೆ ತುಂಬಾ ಪಾಪ್ಯುಲರ್ ಆಗಿರುವಂತದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಅಗ್ನಿಸಾಕ್ಷಿ, ಮತ್ತೊಂದು ದೇವಿ ಅನ್ನುವಂತಹ ಒಂದು ಸೀರಿಯಲ್, ಆನಂತರ ಸೀತಾರಾಮ. ಸೊ ಇದ್ರಲ್ಲಿ ಈ ಮೂರು ಸೀರಿಯಲ್ಸ್ ನಲ್ಲಿ ಅವರ ಪಾತ್ರ ಮೇಜರ್ಲಿ ಹೈಲೈಟ್ ಆಗಿರುತ್ತೆ. ಸೊ ಹೀಗಾಗಿ ಅವರು ನಮ್ಮೆಲ್ಲರ ಮನಸ್ಸನ್ನ ಆ ಪಾತ್ರದ ಮೂಲಕ ಗೆದ್ದಿದ್ರು. ಇದರ ನಡುವೆ ಅಗ್ನಿಸಾಕ್ಷಿ ಅನ್ನುವಂತಹ ಸೀರಿಯಲ್ ಮತ್ತೆ ಈಗ ಟೆಲಿಕಾಸ್ಟ್ ಆಗ್ತಾ ಇರುವಂತದ್ದು. ಸೊ ಈ ಅಗ್ನಿಸಾಕ್ಷಿಯಲ್ಲೂ ಕೂಡ ಇದೇ ವೈಷ್ಣವಿ ಅವ್ರು ಇರ್ತಾರೆ ಅಂತ ತುಂಬಾ ಜನ ಅಂದ್ಕೊಂಡಿದ್ರು. ಬಟ್ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಅಲ್ಲಿ ಅಗ್ನಿಸಾಕ್ಷಿಯಲ್ಲಿ ವೈಷ್ಣವಿ ಅವರಿಲ್ಲ, ಬದಲಾಗಿ ಬೇರೆ ನಟಿ ಇರುವಂತದ್ದನ್ನ ನೋಡಬಹುದು.
ಸೊ ಈಗ ಅವರ ಅಭಿಮಾನಿಗಳೆಲ್ಲರಿಗೂ ಕೂಡ ಬೇಸರವಾಗಿತ್ತು. ಅಂದ್ರೆ ಅಗ್ನಿಸಾಕ್ಷಿ ಅಂತಂದ್ರೆ ಅದ್ ಬ್ರ್ಯಾಂಡ್ ಅಂತಂದ್ರೆ ಅದು ಸನ್ನಿಧಿ ಅಂತ ಹೇಳ್ಬೋದು. ಸೊ ಹೀಗಾಗಿ ಆ ಒಂದು ಪಾತ್ರ ಮತ್ತೆ ಜೀವ ತುಂಬುತ್ತೇನೋ, ಅದಕ್ಕೆ ಮತ್ತೆ ವೈಷ್ಣವಿ ಅವರೇ ಬರ್ತಾರೇನೋ ಅಂತ ಅವರ ಅಭಿಮಾನಿಗಳು ಪ್ರತಿಯೊಬ್ರು ಕೂಡ ವೆಯ್ಟ್ ಮಾಡ್ತಾ ಇದ್ರು. ಸೊ ಅದು ನಿರಾಸೆ ಆಯ್ತು, ಅವರ ಅಭಿಮಾನಿಗಳಿಗೂ ಕೂಡ ನಿರಾಸೆ ಆಯ್ತು. ಸೊ ಇವ್ರನ್ನ ಬರೀ ನಾವು ಹಾಗಾದ್ರೆ ರೀಲ್ಸ್ ನಲ್ಲೇ ವಿಡಿಯೋಸ್ ಗಳಲ್ಲೇ ನೋಡ್ಬೇಕಾ, ಮತ್ತೆ ಇವ್ರನ್ನ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ವಾ, ಮತ್ತೆ ಕಂಬ್ಯಾಕ್ ಮಾಡೋದೇ ಇಲ್ವಾ ಅಂತ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಸೊ ಈಗ ಅಭಿಮಾನಿಗಳಿಗೋಸ್ಕರನೇ ಅವರು ವೈಯಕ್ತಿಕ ಜೀವನದಲ್ಲಿ ಸಿಹಿ ಸುದ್ದಿ ಕೊಡ್ಲಿಕ್ಕೆ ಆಗದೇ ಇದ್ರು ಒಂದು ಸೀರಿಯಲ್ ಮೂಲಕ ಕಂಬ್ಯಾಕ್ ಆಗಿರುವ ಮೂಲಕ ಮತ್ತೊಂದು ಸಿಹಿ ಸುದ್ದಿಯನ್ನ ವೈಷ್ಣವಿ ಗೌಡ ಅವರು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಅದತ್ರ 1 ವರ್ಷ ಆಗಿದೆ. ಸೊ ಅವರ ಅಭಿಮಾನಿಗಳೆಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ರು ಸನ್ನಿಧಿ ಅವರು ತಾಯಿಯಾಗುವ ಸುದ್ದಿ ಏನಾದ್ರು ಕೊಡ್ತಾರೇನೋ ಅಂತ. ಬಟ್ ಈ ಮೂಲಕ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಒಬ್ಬ ಪಾರ್ವತಿಯ ರೂಪದಲ್ಲಿ ಬರ್ತಾ ಇದ್ದಾರೆ ಸೀರಿಯಲ್ ನಲ್ಲಿ. ಸೊ ಆಗರ್ಭ ಶ್ರೀಮಂತೆ ಆಗಿರುವಂತಹ ಪಾರ್ವತಿಗೆ ಕಾಡ್ತಾ ಇರುವಂತಹ ಒಂದೇ ಒಂದು ಕೊರತೆ ಏನಪ್ಪಾ ಅಂದ್ರೆ, ಕಾಡ್ತಾ ಇರುವಂತಹ ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರೆ, ನನ್ನ ಗೆಳತಿ ನನಗ್ ಬೇಕು, ಅವಳು ಎಲ್ಲಿದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ, ಇಬ್ರು ಚೈಲ್ಡ್ಹುಡ್ ಅಲ್ಲಿ ಒಟ್ಟಿಗೆ ಬೆಳೆದಿದ್ವಿ, ಒಟ್ಟಿಗೆ ಇದ್ವಿ. ಸೊ ಈಗ ಅವಳೆಲ್ಲ ಹೋದ್ಲು, ಏನ್ ಮಾಡ್ತಾ ಇದ್ದಾಳೆ, ಈ ರೀತಿಯಾಗಿ ಅವಳಿಗೆ ಒಂದಷ್ಟು ಗೊಂದಲಗಳಿರುತ್ತೆ. ಸೊ ಆ ಗೊಂದಲಗಳನ್ನ ಯಾವ ರೀತಿ ತಗೊಂಡು ಹೋಗಿದ್ದಾರೆ ಅನ್ನುವಂಥದ್ದೇ ಈ ಸೀರಿಯಲ್. ಆ ಗೆಳತಿ ಯಾರು ಅನ್ನುವಂಥದ್ದು ಕೂಡ ನಮಗೆ ಸದ್ಯದಲ್ಲೇ ಗೊತ್ತಾಗಬಹುದು. ಸದ್ಯಕ್ಕಂತೂ ವೈಷ್ಣವಿ ಅವರ ಅಭಿಮಾನಿಗಳಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅವರ ಒಂದು ಸೀರಿಯಲ್ಸ್ ನೋಡ್ಕೊಂಡು ಬಂದವರಿಗೆ ಆ ಸೀರಿಯಲ್ಸ್ ಅಭಿಮಾನಿಗಳೆಲ್ಲರೂ ಕೂಡ ವೈಷ್ಣವಿ ಗೌಡ ಅವ್ರನ್ನ ಮಿಸ್ ಮಾಡ್ಕೊಳ್ತಿದ್ರು. ಯಾಕಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಸಾಕಷ್ಟು ಸೀರಿಯಲ್ಸ್ ಇದೆ ನಮ್ಮ ಕನ್ನಡದಲ್ಲಂತೂ. ಅದರಲ್ಲೂ ಕೂಡ ಹೊಸೊಬ್ಬರಿಗಂತೂ ಹೆಚ್ಚಿನದಾಗಿ ಅವಕಾಶಗಳನ್ನ ಕೊಡ್ತಾನೆ ಇರ್ತಾರೆ. ಅದರಲ್ಲಿ ಎಲ್ಲರೂ ಹೊಸೊಬ್ರೆ ಬರ್ತಾ ಇದ್ರೆ ನಾವು ಸನ್ನಿಧಿ ಅವ್ರನ್ನ ಯಾವಾಗ ನೋಡೋದು, ಅಂದ್ರೆ ವೈಷ್ಣವಿ ಅವ್ರನ್ನ ಮತ್ತೆ ನಾವು ಎಲ್ಲಿ ನೋಡ್ಲಿಕ್ಕೆ ಆಗೋದಿಲ್ವಾ, ಅವನ್ನ ನಾವು ಮಿಸ್ ಮಾಡ್ಕೊಳ್ತೀವಾ, ಬರೀ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ ಆಗೋಗ್ತಾರ ಅಂತ ಪ್ರತಿಯೊಬ್ರು ಕೂಡ ಕಾಯ್ತಾ ಇದ್ರು ಅವರ ಅಭಿಮಾನಿಗಳು. ಸೊ ಅಂತಹವರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕಥೆಯ ಮೂಲಕ ಮತ್ತೆ ವೈಷ್ಣವಿ ಗೌಡ ಅವರು ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಶೇಷವಾದಂತಹ ವಿಚಾರ ಕೇಳಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಸೀರಿಯಲ್ ಅನ್ನ ನೋಡ್ಲಿಕ್ಕೆ. ಯಾಕಂದ್ರೆ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಕೂಡ ವೈಷ್ಣವಿ ಗೌಡ ಅವರಿಗೆ ಅಭಿಮಾನಿಗಳಿದ್ದಾರೆ. ಸೊ ಹೀಗಾಗಿ ಮತ್ತೆ ಸನ್ನಿಧಿ ಅವ್ರನ್ನ ಅಂದ್ರೆ ವೈಷ್ಣವಿ ಅವ್ರನ್ನ ನೋಡ್ಲಿಕ್ಕೆ ಅದು ಸ್ಕ್ರೀನ್ ಮೇಲೆ ಅವರ ಅಭಿಮಾನಿಗಳೆಲ್ಲರೂ ಕೂಡ ಕಾತು ಕುಳಿತಿದ್ದಾರೆ. ಈ ಸೀರಿಯಲ್ಗೆ ಮತ್ತೊಬ್ಬ ನಾಯಕಿ ಯಾರು ಅಥವಾ ಡಬಲ್ ಹೀರೋಯಿನ್ ಏನಾದ್ರೂ ಇರ್ತಾರ, ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳು ಕೂಡ ನಮ್ಮ ತಲೆನಲ್ಲಿ ಬರುತ್ತೆ. ಸೊ ಕಾದ್ ನೋಡೋಣ ನೆಕ್ಸ್ಟ್ ಏನ್ ಅಪ್ಡೇಟ್ ಕೊಡ್ತಾರೆ ಅಂತ. ಇದಾಗಿತ್ತು ಇವತ್ತಿನ ಸ್ಮಾಲ್ ಸ್ಕ್ರೀನ್ ರಿಪೋರ್ಟ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.